ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB 2023-24 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ 4 ಅಂಕದ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರಗಳನ್ನು ನೋಡೋಣ. 4 ಅಂಕದ ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕೆನ್ನುವಂಥ ಅಂಶ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಇರುತ್ತೆ. ಇದರಲ್ಲಿ 8 ಅಂಶಗಳನ್ನು ಬರಿಬೇಕು. ಅದನ್ನು ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥದ್ದು 34ನೇ ಕ್ರಮ ಸಂಖ್ಯೆದ್ದು. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವು ಒಂದು ಮೈಲಿಗಲ್ಲು ದೃಢೀಕರಿಸಿ ಅಂತ ಕೇಳ್ತಾನೆ. ಇಲ್ಲಿ ಬರಿಬೇಕಾದ ಅಂಶ ಒಂದೊಂದು ನೋಡ್ರಿ. ಸ್ವಾತಂತ್ರ್ಯ ಹೋರಾಟದ ಮೈಲಿಗಲ್ಲು ನೇತಾಜಿ ಎಂದು ಜನಪ್ರಿಯರಾಗಿದ್ದರು. ಬ್ರಿಟಿಷ್ ಸರ್ಕಾರದ ಹುದ್ದೆಯನ್ನು ತ್ಯಜಿಸಿ ಭಾರತ ಸ್ವತಂತ್ರ ಚಳುವಳಿಯಲ್ಲಿ ಭಾಗಿಯಾಗ್ತಾರೆ, ICS ಪದವಿಯನ್ನು ಧಿಕ್ಕರಿಸಿ. ಅದೇ ರೀತಿಯಾಗಿ ಹರಿಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಕಾಂಗ್ರೆಸ್ ಸಮಾಜವಾದಿ ಪಕ್ಷದಲ್ಲಿ ಕೂಡ ಇವರು ಕೆಲಸ ಮಾಡಿರೋದನ್ನು ನೋಡ್ತೀವಿ. ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸಿ ಹೋರಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ವಿವಿಧ ದೇಶಗಳಿಗೆ ಪ್ರವಾಸ ಮಾಡಿ ತಾಯ್ನಾಡಿನ ಬೆಂಬಲಕ್ಕೆ ಪ್ರೇರೇಪಣೆ ನೀಡ್ತಾರೆ ಅವರು ಎಲ್ಲರಿಗೆ. ಧೋರಣೆಗಳ ಹಿನ್ನೆಲೆಯಲ್ಲಿ ಗಾಂಧಿ ಮತ್ತು ಸುಭಾಷ್ ಚಂದ್ರ ಬೋಸ್ ನಡುವೆ ಬಿರುಕು ಕೂಡ ಬರ್ತದೆ. ಸ್ವಾತಂತ್ರ್ಯದ ಹೋರಾಟದ ಹಾದಿ ಇಬ್ಬರ ಮಧ್ಯೆ ಭಿನ್ನತೆಗಳಿರ್ತವೆ. ಇಷ್ಟು ಅಂಶಗಳಲ್ಲದೆ ಇನ್ನೂ ಸಾಕಷ್ಟು ಅಂಶಗಳು ಇದರಲ್ಲಿ ಬರ್ತವೆ. ಮತ್ತು ಈ ಅಂಶಗಳ ಬಗ್ಗೆ ನೋಡ್ರಿ ನೀವು. ಸಾಕಷ್ಟು ಪ್ರಮುಖವಾದಂಥ ಪಾತ್ರವನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಾಡಿರುವಂಥದ್ದು. ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳನ್ನು ನಡೆಸಿದಂಥ ಧೀರ ಸೇನಾನಿ ಅಂತ ಹೇಳಿದ್ರೆ ಅದು ಸುಭಾಷ್ ಚಂದ್ರ ಬೋಸ್. ಮತ್ತಷ್ಟು ಅಂಶಗಳನ್ನು ನೋಡೋಣ ಇಲ್ಲಿ. ಕಾಂಗ್ರೆಸ್ನ ಒಳಗಿದ್ದು ತೀವ್ರ ಚಟುವಟಿಕೆಗಳಿಗೆ ಹಿನ್ನಡೆ ಆಗ್ತಾಯಿದೆ. ಅದಕ್ಕೋಸ್ಕರ ಅವರು ಕಾಂಗ್ರೆಸ್ನಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೊರ ಬರ್ತಾರೆ. ಕಾಂಗ್ರೆಸ್ಸಿಂದ ಹೊರಗೆ ಬಂದ ತಕ್ಷಣ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಪಕ್ಷವನ್ನು ಸ್ಥಾಪಿಸಿ ತಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭಿಸ್ತಾರೆ. ಬ್ರಿಟಿಷರು ಯುದ್ಧ ತಯಾರಿ, ಜಾಗತಿಕ ಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳುವಿಕೆಯನ್ನು ಇವರು ವಿರೋಧ ಮಾಡ್ತಾರೆ. ಅಂದರೆ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧನೇ ಆಗುತ್ತೆ. ಎರಡನೇ ಮಹಾಯುದ್ಧದ ಬಗ್ಗೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ವಿರೋಧ ಇರುತ್ತೆ. ಇದಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ಅವರನ್ನು ಬಂಧನ ಮಾಡ್ತಾರೆ. ಆ ಬಂಧನದಿಂದ ತಪ್ಪಿಸ್ಕೊಂಡು ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿಯ ಸರ್ವಾಧಿಕಾರಿಯಾದಂಥ ಹಿಟ್ಲರ್ನಿಂದ ನೆರವಿನ ಭರವಸೆ ಅವರಿಗೆ ಸಿಗುತ್ತೆ. ಜರ್ಮನಿಯಲ್ಲಿದ್ದಂಥ ಯುದ್ಧ ಖೈದಿಗಳನ್ನು ಬಿಡಿಸ್ಕೊಂಡು ಅವರನ್ನು ಸಂಘಟಿಸುವಂಥ ಕೆಲಸವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಮಾಡ್ತಾರೆ. ಆಜಾದ್ ಹಿಂದ್ನಲ್ಲಿ ತನ್ನದೇ ಆದಂಥ ರೇಡಿಯೋ ಇರ್ತದೆ. ಆ ರೇಡಿಯೋ ಮೂಲಕ ಭಾಷಣ ಮಾಡಿ ಸ್ವತಂತ್ರ ಹೋರಾಟಗಾರರಿಗೆ ಪ್ರೇರೇಪಿಸುವಂಥ ಕೆಲಸ ಕೂಡ ಮಾಡ್ತಾರೆ. ನೋಡಿ, ಇಷ್ಟೇ ಅಲ್ಲದೇ ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಗೆ ಹೋಗಿ ಹಿಟ್ಲರಿಗೆ ಭೇಟಿಯಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲಿಸ್ರಿ ಅಂಥೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಹಿಟ್ಲರ್ ಅಷ್ಟರ ಮಟ್ಟಿಗೆ ಒಪ್ಕೊಂಡಿರ್ತಾನೆ. ಆದರೆ ಇಲ್ಲಿ ಹಿಟ್ಲರ್ಗೆ ಭೇಟಿಯಾಗಿದ್ದು ಕೂಡ ಒಂದು ಐತಿಹಾಸಿಕ ನಿರ್ಧಾರ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಮತ್ತಷ್ಟು ಅಂಶಗಳು. ರಾಸ್ ಬಿಹಾರಿ ಬೋಸ್ ಜೊತೆ ಕೈ ಜೋಡಣೆ ಮಾಡ್ತಾನೆ. ರಾಸ್ ಬಿಹಾರಿ ಬೋಸ್ ಅವರು ಕಟ್ಟಿರುವಂತಹ INA ಸೈನ್ಯ ಮುಖಂಡತ್ವವನ್ನು ಸುಭಾಷ್ ಚಂದ್ರ ಬೋಸ್ ಅವರು ವಹಿಸ್ಕೊಳ್ತಾರೆ. ಅದಾದ ನಂತರ ದೆಹಲಿ ಚಲೋ ಅನ್ನುವಂಥ ಕರೆ ಕೊಡ್ತಾರೆ INA ಸೈನಿಕರಿಗೆ. ಅದರ ಮೂಲಕ ಭಾರತದ ಮೇಲೆ ದಾಳಿ ಮಾಡಿ ಬರ್ಮಾದ ಗಡಿಯಲ್ಲಿ ಸಶಸ್ತ್ರ ಹೋರಾಟ ನಡೆಯುತ್ತೆ ಬ್ರಿಟಿಷರಿಗೆ ಮತ್ತು INA ಸೈನಿಕರಿಗೆ. ಸುಭಾಷ್ ಚಂದ್ರ ಬೋಸ್ ನೋಡಿರುವಂಥ ಒಂದು ಪ್ರಮುಖ ಘೋಷಣೆ ಅಂತ ಹೇಳಿದ್ರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ಎನ್ನುವಂಥ ಘೋಷಣೆ ಕೊಡ್ತಾರೆ. ಬ್ರಿಟಿಷ್ INA ನಡುವೆ ತೀವ್ರವಾದಂಥ ಯುದ್ಧ ನಡೆಯುತ್ತೆ. ಇದೇ ಸಮಯದಲ್ಲಿ ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಣ್ಮರೆಯಾದರು ಅಂತ ಹೇಳ್ತಾರೆ. ಆದರೆ ಇಲ್ಲಿಯವರೆಗೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದ್ದಿಲ್ಲ. ಆದರೆ ಮರಣ ಹೊಂದಿದ್ದಾರೆ ಅನ್ನೋಂಥ ಅಂಶ ಕೂಡ ಇಲ್ಲಿ ಬರುತ್ತೆ. ಇಷ್ಟು ಅಂಶಗಳು ನೋಡಿರಿ, ಸರಿಸುಮಾರು 25 ಅಂಶಗಳು ಬಂದಿದ್ದಾವೆ. ಇದರಲ್ಲಿ 8 ಅಥವಾ 10 ಅಂಶಗಳು ಬರೆದ್ರು ಕೂಡ 4 ಅಂಕದ ಪ್ರಶ್ನೆಗೆ 4 ಅಂಕಗಳು ಸಿಗ್ತವೆ. ಸರಿ, ಹಾಗಾದರೆ ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಅಥವಾ ಅಂಥೇಳಿ, ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಪ್ರಗತಿಪರ ವಿಚಾರಗಳುಳ್ಳ ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತು, ಇದನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾನೆ. ನೋಡಿರಿ, ಇದಕ್ಕೆ ಏನೇನು ಅಂಶಗಳು ಬರೀಬೇಕು ನಾವು ಅಂತ ಹೇಳಿದ್ರೆ,
ಇದು ಭಾರತೀಯರಲ್ಲಿ ರಾಷ್ಟ್ರೀಯವಾದಿ ದೃಷ್ಟಿಕೋನವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡಿತು ಬ್ರಿಟಿಷ್ ಶಿಕ್ಷಣ ಪದ್ಧತಿ. ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹವನ್ನು ನೀಡಿತು. ವೃತ್ತಪತ್ರಿಕೆಗಳ ಬೆಳವಣಿಗೆ ಕೂಡ ಇದು ಪ್ರೋತ್ಸಾಹವನ್ನು ನೀಡಿರೋದನ್ನು ನಾವು ಕಾಣ್ತೀವಿ. ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಕೂಡ ಅಷ್ಟರ ಮಟ್ಟಿಗೆ ಕಂಡುಬಂದವು. ಆಲೋಚನೆಗಳ ನಾವೀನ್ಯತೆ ಕೂಡ ಬಂತು. ಸಾಂಸ್ಕೃತಿಕ ಪರಂಪರೆಯ ಅರಿವು ಕೂಡ ಬಂತು. ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಆ ಪರಂಪರೆ ಕೂಡ ಅರಿವು ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದ ಬಂತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಜಗತ್ತಿನಾದ್ಯಂತ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಕೂಡ ನಮ್ಮ ಭಾರತೀಯರ ಮೇಲೆ ಆಗುತ್ತೆ. ಅದಕ್ಕೋಸ್ಕರ ಇದು ಹೊಸ ತಲೆಮಾರನ್ನು ಸೃಷ್ಟಿ ಮಾಡಿತು. ಭಾರತೀಯರಿಗೆ ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಪರಿಕಲ್ಪನೆ ಕೂಡ ಈ ಸಂದರ್ಭದಲ್ಲಿ ಪರಿಚಯ ಆಯಿತು. ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಕೂಡ ಇಲ್ಲಿ ಬೆಳವಣಿಗೆ ಆಯಿತು. ಇಷ್ಟು ಅಂಶಗಳನ್ನು ನೀವು ಬರೀಬೇಕು. ಇನ್ನು ಮುಂದಿನ ಮುಖ್ಯವಾದಂಥ ಮತ್ತೊಂದು ಪ್ರಶ್ನೆ ಈ ಸಲ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಅದು ಪ್ರಶ್ನೆ ಸಂಖ್ಯೆ ಅಂತ ಹೇಳಿದ್ರೆ 35. 1857 ದಂಗೆಯ ವಿಫಲತೆಗೆ ಕಾರಣಗಳನ್ನು ತಿಳಿಸಿ ಅಂತಾದ. ಇದು ಭಾಳ ಸರಳವಾದಂಥ ಉತ್ತರಗಳು ನೀವು ಬರೀಬೇಕಾಗತ್ತೆ. ಭಾಳ ಸರಳವಾಗಿ ಇದನ್ನು ನೆನಪಲ್ಲಿ ಕೂಡ ಇಟ್ಕೋಬೋದು. ದಂಗೆಯು ಇಡೀ ಭಾರತವನ್ನು ವ್ಯಾಪಿಸಲಿಲ್ಲ ಅನ್ನುವಂಥ ಒಂದು ಅಂಶ 1857 ದಂಗೆಗೆ ಕಾರಣ ಆಯಿತು, ವಿಫಲತೆಗೆ ಕಾರಣ ಆಯಿತು. ಸ್ವಹಿತಾಸಕ್ತಿ ಕೂಡ ಇದರಲ್ಲಿ ಅಡಗಿತ್ತು. ಸೈನಿಕರಲ್ಲಿದ್ದ ಭಿನ್ನತೆ ಕಾರಣದಿಂದ ಕೂಡ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲತೆ ಹೊಂದಿತು. ನಮ್ಮ ಭಾರತೀಯರಲ್ಲಿ ಸಂಘಟನೆಯ ಕೊರತೆ ಇತ್ತು. ನಿಶ್ಚಿತ ಗುರಿ ನಮ್ಮ ಭಾರತೀಯ ಸೈನಿಕರಿಗೆ ಇರಲಿಲ್ಲ. ಯುದ್ಧ ತಂತ್ರ, ಸೈನಿಕ ಪರಿಣತಿ, ಶಿಸ್ತಿನ ಕೊರತೆ ಕೂಡ ನಮ್ಮಲ್ಲಿ ಎದ್ದು ಕಾಣ್ತಾ ಇತ್ತು. ಬ್ರಿಟಿಷರಲ್ಲಿ ಅದೆಲ್ಲ ಕೂಡ ಇತ್ತು. ದೇಶೀಯ ಸಂಸ್ಥಾನಗಳಿಂದ ಬ್ರಿಟಿಷರಿಗೆ ನಿಷ್ಠೆ, ಅಂದರೆ ನಮ್ಮ ದೇಶದಲ್ಲಿ ಏನು ರಾಜರಿದ್ದರು ಅವರೆಲ್ಲ ಕೂಡ ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಸೈನಿಕರಿಗೆ ಮಾಡೋದಿಲ್ಲ. ಸಿಪಾಯಿಗಳು ಲೂಟಿ ಮತ್ತು ದರೋಡೆ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ. ಇದು ನಮ್ಮ ಜನರ ವಿಶ್ವಾಸವನ್ನು ಕಳೆದುಕೊಡಲಿಕ್ಕೆ ಕಾರಣ ಆಗುತ್ತೆ. ಈ ಎಲ್ಲ ಅಂಶಗಳು 1857 ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲತೆ ಹೊಂದಲು ಕಾರಣ ಆಯಿತು. ಇಷ್ಟು ಅಂಶಗಳನ್ನು ನೀವು ಇಲ್ಲಿ ಬರಿಬೇಕು. ಸರಿ, ಹಾಗಾದರೆ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು, ಮಹಿಳೆಯರ ಸ್ಥಾನಮಾನವನ್ನು ಹೇಗೆ ಉತ್ತಮಪಡಿಸಬಹುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾನೆ. ಇಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ಬರಿಬೇಕು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದು ಸ್ಥಾಪಿಸಿ ಇದನ್ನು ಅಭಿವೃದ್ಧಿಪಡಿಸುವಂಥದ್ದು. ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡೋದ್ರ ಮೂಲಕ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸ್ಬೋದು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಬೇಕು. ವರದಕ್ಷಿಣೆ ನಿಷೇಧ ಕಾಯ್ದೆ ಕೂಡ ಪರಿಣಾಮಕಾರಿಯಾಗಿ ಜಾರಿ ಮಾಡುವಂಥದ್ದು. ಸ್ತ್ರೀ ಶಕ್ತಿ ಜೊತೆಗೆ ಕಡ್ಡಾಯ ಶಿಕ್ಷಣ ಕೂಡ ಕೊಡಬೇಕು. ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕೆ ಸಾಲ ನೀಡಬೇಕು, ಜೊತೆಗೆ ಸಬ್ಸಿಡಿ ನೀಡುವಂಥ ಕೆಲಸ ಕೂಡ ಮಾಡಬೇಕು. ಮಹಿಳಾ ಮಂಡಳ, ಸ್ವಸಹಾಯ ಸಂಘಗಳು, ಮಹಿಳಾ ಸಹಕಾರಿ ಸಂಘಗಳ ಸ್ಥಾಪನೆ ಮಾಡಿ ಅದಕ್ಕೆ ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡಬೇಕು. ಮತ್ತು ಮಹಿಳಾ ಆಯೋಗ ರಚನೆ ಮಾಡುವಂಥದ್ದು. ರಾಜಕೀಯ, ಸ್ಥಳೀಯ ಆಡಳಿತ, ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಕೊಡುವಂಥ ಕೆಲಸ ಕೂಡ ಮಾಡಿದಾಗ ನಿಜವಾಗ್ಲೂ ನಮ್ಮ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡಿರೋದನ್ನು ನಾವು ನೋಡ್ತೀವಿ. ಸರಿ, ಹಾಗಾದರೆ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು 37ನೇದು, ಚಂಡಮಾರುತಗಳು ವಿನಾಶಕಾರಕಗಳಾಗಿವೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ. ಯಾಕೆ ಚಂಡಮಾರುತಗಳು ವಿನಾಶವನ್ನು ಸೃಷ್ಟಿ ಮಾಡ್ತಾವೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದನೇ ಅಂಶ ಬರಿಬೇಕಾಗಿದ್ದು, ಇದು ಜನರ ಜೀವನವನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸ್ತದೆ, ಅಪಾರವಾದ ಸಾವು ನೋವುಗಳನ್ನು ಉಂಟು ಮಾಡ್ತದೆ. ಒಳನಾಡಿನ ಜಲರಾಶಿ ಏನಿರುತ್ತಲ್ಲ ಅದು ಆ ಎಲ್ಲ ಜಲರಾಶಿಯನ್ನು ಇದು ನವಣಯುಕ್ತವಾಗಿಸ್ತದೆ, ಅದು ಉಪಯೋಗ ಆಗಲಾರ್ದಂಗೆ ಮಾಡಿಬಿಡ್ತದೆ. ಇದರಿಂದ ಬೆಳೆಗಳು ಕೂಡ ನಾಶ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸಾರಿಗೆ, ಸಂಪರ್ಕ, ವಿದ್ಯುತ್ ಸೌಕರ್ಯದಲ್ಲಿ ಅಸ್ತವ್ಯಸ್ತ ಆಗ್ತದೆ. ಮತ್ತು ಸಾಂಕ್ರಾಮಿಕ ರೋಗಗಳು ಹರಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇರುತ್ತೆ. ನೋಡಿರಿ, ಇದರಿಂದ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಜನಜೀವನ ಸಂಪೂರ್ಣವಾಗಿ ಮಾರ್ಪಾಡು ಹೊಂದುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಈ ಎಲ್ಲ ಅಂಶಗಳು ಚಂಡಮಾರುತಗಳು ವಿನಾಶಕಾರಕ ಅನ್ನಲಿಕ್ಕೆ ಸಮರ್ಥಿಸುವಂಥ ಅಂಶಗಳದಾವ. ಈ ಅಂಶಗಳನ್ನು ನೀವು 8 ಅಂಶಗಳು ಕನಿಷ್ಠ ಬರೆಯುವಂಥದ್ದನ್ನು ಇಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ 7 ಅಂಶಗಳಿದ್ದಾವೆ. ಪುಸ್ತಕದಲ್ಲಿ ಇಷ್ಟೇ ಅಂಶಗಳಿದ್ದಾವೆ. ಇಷ್ಟು ಬರೆದ್ರೂ ಕೂಡ ನಿಮಗೆ ಇಲ್ಲಿ 4 ಅಂಕಗಳನ್ನು ಕೊಡ್ತಾರೆ. ಸರಿ, ಹಾಗಾದರೆ
ಇಲ್ಲಿವರೆಗೆ ವೀಕ್ಷಣೆ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.